ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಕನ್ನಡಿಗರಿಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಆದಮೇಲೆ, ಬಟ್ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತೀವಲ್ವಾ. ಹಾಗಾಗಿ ಎಲ್ರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಸಂತೋಷವಾಗಿ ವರ್ಷನ ಕಳೀರಿ ಅಂತ ಹೇಳ್ತೀನಿ. ಆ್ಯಂಡ್ ನಾವು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ಆ್ಯಂಡ್ ನೋಡ್ತಾರೆ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ಮುಟ್ಟಬೇಕು ಪಾಪು ಜೇಜಿ ಮಾಡಿ ಪಾಪುಗೆ ಯಾಕ ಹೊಡೆದೆ ಮಮ್ಮಂಗೆ? ಹ್ಞೂನಮ್ಮ, ಮಾಮ ಇರ್ತಾರೆ ಅವಳಿಗೆ ಕೊಡ್ತೀಯ ಹೊಡ್ದ ಸ್ವಲ್ಪ. ನ್ಯೂ ಇಯರ್ ಅಲ್ವಾ, ಅದಕ್ಕೆ ಸ್ವಲ್ಪ ಗುಲಾಬ್ ಜಾಮೂನ್ ಮತ್ತು ಕೇಸರಿ ಬಾತ್ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ. ಬರ್ತಡೇಗೆ ಹೋಗೋಕ್ಕಾಗಲ್ಲ, ಡಿಸೆಂಬರ್ 29 ಬರ್ತಡೇ ಇತ್ತು ನಮ್ಮ ಅಕ್ಕಂದು. ಸೊ ಹಾಗಾಗಿ ಆ್ಯಂಡ್ ಪಾಪ ನೋಡಿ ಹೆಂಗೆ ಗಾಡೀಲಿ ನಿದ್ದೆನೇ ಮಾಡಲ್ಲ ಇವಾಗಂತೂ. ಸ್ವಲ್ಪ ದೂರ ಹೋದ್ಮೇಲೆ ಆಮೇಲೆ ನಿಧಾನಕ್ಕೆ ನಿದ್ದೆ ಮಾಡ್ತಾಳೆ. ಹಾಗೆ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು, ಆಂಜನೇಯ ಟೆಂಪಲ್ ಅಂತೆ, ಲೇಔಟ್ ಒಳಗಿರೋದು, ತಾವರೆಕೆರೆ ಹೋಗೋ ರೋಡಲ್ಲಿದೆ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೊಡ್ಡಾಲ್ಮರದಿಂದ ತಾವರೆಕೆರೆ ಹೋಗೋ ರೂಟಲ್ಲಿ ಒಂದು ಲೇಔಟ್ ಇದೆ. ಲೇಔಟ್ ಒಳಗೆ ಈ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ಬಟ್ ಯಾರು ಪೂಜೆ ಏನು ಮಾಡಲ್ವಂತೆ, ಶನಿವಾರದತ್ತು ಮಾತ್ರ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಹೊಸ ವರ್ಷ ಅಲ್ವಾ, ನೆಮ್ಮದಿಯಾಗಿ ಹೋಗ್ಬಿಟ್ಟು ಒಂದು ದೇವ್ರಿಗೆ ಕೈ ಮುಟ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು, ಪೂಜೆ ಮಾಡಲಿಲ್ಲಂದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿರಬೇಕು, ಪ್ರಶಾಂತವಾಗಿ ಹೋಗಿ ಬರಬೇಕು. ನಮಗೆ ರಿಸ್ಕಲ್ಲಿ ಹೋಗಿ ಬಂದರೆ ಅದೊಂಥರ ಬೇಜಾರಾಗುತ್ತೆ. ಆ್ಯಂಡ್ ದೇವಸ್ಥಾನದ ಹತ್ರ ಬಂದ್ವಿ. ತುಂಬ ಚೆನ್ನಾಗಿದೆ ಮಾತ್ರ ಟೆಂಪಲು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ, ಲೇಔಟ್ ಕೂಡ ತುಂಬ ಸಖತ್ತಾಗಿದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಟೆಂಪಲ್ಲು. ಕಣ್ಣು ತುಂಬ್ಕೋಬೋದು. ಇದು ಸ್ಟ್ಯಾಚು ಎಲ್ಲ ಇದೆ. ಆ್ಯಂಡ್ ನೋಡಿದ್ರಲ್ಲ ನಮ್ಮ ಅಕ್ಕನ ಮಗ ಯಾವ ರೀತಿ ತೀಟೆ ಮಾಡ್ತಾಯಿದ್ದ ಅಂದ್ಬಿಟ್ಟು ನೋಡಿಕೊಂಡು ಟೆಂಪಲ್ ವಿಸಿಟ್ ಮಾಡಬೇಡ ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ. ನೀವು ಕೂಡ ಯಾವಾಗಾದರೂ ಈ ಸೈಡ್ ಬಂದಾಗ ಬಂದು ದೇವ್ರ ದರ್ಶನ ಮಾಡಿ. ಬಟ್ ಪೂಜೆ ಮಾತ್ರ ಶನಿವಾರದತ್ತು ಅಷ್ಟೇ ಮಾಡೋದು. ಇವತ್ತು ನಾವು ನ್ಯೂ ಇಯರ್ ಇತ್ತಲ್ವಾ, ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ನನಗಂತೂ ನೆಮ್ಮದಿ ಆಯಿತು, ಒಂಥರ ಏನೋ ಮನಸ್ಸಲ್ಲಿ ಹಗುರ ಕಡಿಮೆ ಆಯಿತು, ಒಂಥರ ಖುಷಿ ಆಯಿತು. ಅದಕ್ಕೋಸ್ಕರ ಬಂದಿದ್ದೀವಿ. ಹೊಟ್ಟೋಗ್ಬಿಟ್ಟ. ಫೋಟೋ ತಗೋಬೇಕಾ? ಸಕ್ಕತ್ತಾಗೈತಿದ್ವಿ ಮಾತ್ರ. ಚೆನ್ನಾಗಿದೆ ನೋಡಿ ಮನೆ. ಈ ಥರ ಒಂದು ಮನೆ ಕಟ್ಸ್ಕೊಂಡು ನೆಮ್ಮದಿಯಾಗಿರಬೇಕು. ಇಲ್ಲ ಕಣ್ ಬರ ಇಲ್ಲ. ಹಲೋ, ಹೊರ ಕೊಡ ನಮಗೆ. ಹಾಯ್ ಆಂಜನೇಯ ಬಾಸು. ಅವಳಿಗೇನೋ ಆಶ್ಚರ್ಯ, ಏನಿದು ಹಿಂಗಿದೆಯಲ್ಲ ಅಂತ ಅಲ್ಲ ಮಗನೇ. ಆ್ಯಂಡ್ ಎಲ್ಲ ಫೋಟೋ ಎಲ್ಲ ತೊಗೊಂಡು ಹಿಂಗೆ ವಿಡಿಯೋ ಮಾಡು ಅಂತ ಹೇಳಿದ್ರು ಇವರು. ನಡ್ಕೊಂಡು ಬರ್ತೀನಿ ಮಗಳ ಜೊತೆ ಅಂತ. ಆ್ಯಂಡ್ ವಿಡಿಯೋ ಮಾಡಿಬಿಟ್ಟು ರಿಟರ್ನ್ ಆದ್ವಿ ಮನೆಗೆ. ಆ್ಯಂಡ್ ಇಷ್ಟೇ ಅಂದರೆ ಟೆಂಪಲ್ಗೆ ಹೋಗಿದ್ದು. ಆ್ಯಂಡ್ ಆಗಲೇ ಮನೆಗೆ ಬಂದ್ವಿ. ಇಲ್ಲೊಂದು ವಿಶ್ವೇಶ್ವರಯ್ಯ ಅವ್ರದ್ದು ಸ್ಟ್ಯಾಚು ಇದೆ ನೋಡಿ, ಇಷ್ಟು ಚೆನ್ನಾಗಿದೆ. ಆ್ಯಂಡ್ ನಿಜವಾಗ್ಲೂ ಸಖತ್ತಾಗಿದೆ ಇಲ್ಲಿ ಪ್ಲೇಸ್ ಮಾತ್ರ. ಲೇಔಟು ಕೂಡ ತುಂಬ ಕ್ಲೀನಾಗಿದೆ. ಆ್ಯಂಡ್ ಮನೆಗೆ ಬಂದಮೇಲೆ ಒಂದು ಆರ್ಡರ್ ಬಂದಿತ್ತು, ಆ್ಯಂಡ್ ಅದನ್ನು ಅನ್ಬಾಕ್ಸ್ ಕೂಡ ಮಾಡ್ತಾಯಿದ್ದೀನಿ. ನಾನು ಫ್ರಿಜ್ಗೆ ಏನಾದರೂ ಗಲೀಜಾಗುತ್ತೆ, ಯಾವಾಗೂ ಕವರಲ್ಲಿ ಇಡೋದು ಬೆಸ್ಟ್ ಅಲ್ಲ ಅಂದ್ಬಿಟ್ಟು ಬಾಕ್ಸಸ್ ತೊಗೊಂಡೆ.
ನೋಡಿ ಇವ್ರು ಯಾವ ರೀತಿ ಹಾಡು ಹೇಳ್ತಾ ಇದ್ದಾರೆ ಅಂತ. ಅವ್ರ ಮನೇಲಿದೆ, ತುಂಬ ಫನ್ ಆಗಿರುತ್ತೆ, ತುಂಬ ಕಾಮಿಡಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಹಾಗೆ ಒಂದು ಟೇಬಲ್ ಡೈನಿಂಗ್ ಅಂದರೆ ಏನು ಟಿಪಾಯಿ ಮೇಲೆ ಹಾಕೋಕ್ಕೆ ಒಂದು ಬ್ಯಾಗ್ ಕವರ್ ತೊಗೊಂಡೆ. ಆ್ಯಂಡ್ ನೋಡ್ತಾ ಇರ್ಬೋದು ನಾನು ಈ ಥರ ಆರ್ಗನೈಸ್ ಮಾಡಿದ್ದೀನಿ ಆಗಲೇ ಎಲ್ಲ ವೆಜಿಟೇಬಲ್ಸ್ನೆಲ್ಲ ಇಟ್ಟು. ಆ್ಯಂಡ್ ಈ ಥರ ನೋಡಿ ಇಡ್ಬೋದು, ಆರಾಮಾಗಿ ಸ್ಪೇಸ್ ಇದೆ, ಚೆನ್ನಾಗಿದೆ. ಮತ್ತು ಕವರಲ್ಲಿ ಇರೋದು ಅಷ್ಟು ಬೆಸ್ಟ್ ಅಲ್ಲ ಅಂತ ಅನಿಸುತ್ತೆ. ಇದು ನೋಡಿ ಟೀಪಾಯ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಮೀಶೋದಲ್ಲಿ ನಾನು ಆರ್ಡರ್ ಮಾಡಿದ್ದು. ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಬಂದು ಹೊಟ್ಟೆ ಹಸಿತಾ ಇದೆ, ಬೇಗ ಏನಾದರೂ ಮಾಡು ಅಂದರು. ನನಗೆ ಸುಸ್ತಾಗಿತ್ತು. ಹಸೆ ಗೊಜ್ಜು ಅಂತ ಹೇಳ್ತಾರೆ ನಮ್ಮ ಕಡೆ, ಇದನ್ನು ಮಾಡಿಕೊಡು ಅಂತ. ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು ಇಷ್ಟು ಕೂಡ ಹಾಕಿ ಚೆನ್ನಾಗಿ ಕಿವುಚ್ಬಿಟ್ಟು ಬಿಸಿ ಅನ್ನಕ್ಕೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ, ಸಿಂಪಲ್ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರೆಲ್ಲ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ